ಮಾಯಾ 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 ಬಾರಿ ಇಲ್ಲಿ. ಏನಮ್ಮ? ಏನೂ ಇಲ್ಲ, ಬಾ ನಿಮ್ಮ ಅವ್ರ ಮನೆ ಹತ್ರ ಹೋಗ್ಬರೋಣ, ಸ್ವಲ್ಪ ಕೆಲಸ ಐತೆ. ಏನ್ ಕೆಲ್ಸನಮ್ಮ? ಅವ್ರ ಮನೆ ಹತ್ರ ಯಾಕೆ ಹೋಗ್ತಾ ಇದೀಯಾ? ಅಲ್ಲ, ಅವ್ರ ಮಕ್ಕಳಿಂದಾನೇ ತಾನೇ ನೀನ್ ಜೈಲಿಗೆ ಹೋಗಿ ಬಂದಿದ್ದು, ಅಂತದ್ರಲ್ಲಿ ತಿರ್ಗಾ ಅವ್ರು ಮಾತಾಡ್ಸಕ್ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ? ಏ ಬಿಡಮ್ಮ, ನನಗಂತೂ ಇಷ್ಟ ಆಗಿಲ್ಲ. ಯಾಕೆ ಹೋಗ್ತೀಯ ಅವ್ರ ಮನೆಗೆ? ಸುಮ್ಮನಿರು, ಹೋಗ್ಬೇಡ. ಅವ್ರಾಗೆ ಅವ್ರು ಕರೆದ್ರು ನೀನು ಹೋಗ್ಬೇಡ. ಅಯ್ಯೋ, ನಾನು ಹೋಗ್ತಾ ಇರೋದೀಗ ಮಾತಾಡ್ಸಕ್ಕಲ್ಲ. ಈಗ ನಮ್ಮ ಅಣ್ಣ ಹೆಂಗೂನು ಹಾಲಿನ ಡೈರಿಗೆ ಅಧ್ಯಕ್ಷ ಆಗ್ಯವನಿ, ಪಂಚಾಯತಿಗೆ ಚೇರ್ಮನ್ ಆಗ್ಯವನಿ. ಈಗ ಊರಾಗೆಲ್ಲೇ ಏನಾರ ಸಮಸ್ಯೆ ಇದ್ರೂ ಬಗೆಹರಿಸ್ತಾನೆ. ಅದಕ್ಕೇನೆ ನಿನ್ ಗಂಡ ಹೆಂಗೂನು ಮೋಸ ಮಾಡಿ ಮದುವೆ ಮಾಡ್ಕೊಂಡವನೇ. ಹೆಂಗಾದ್ರೂ ಮಾಡಿ ಅವನಿಂದ ನನಗೆ ಡೈವರ್ಸ್ ಸಿಗ್ಬೇಕು, ಇಲ್ದಿದ್ರೆ ಅವನ್ನ ಮನೆ ಬಿಟ್ಟು ಕಳಿಸ್ಬೇಕು, ಈ ಊರಿಂದನ ಆಚೆ ಕಳಿಸ್ಬೇಕು. ಹೆಂಗಾದ್ರೂ ಮಾಡಿ ನಿನ್ನಿಂದ ಮಾತ್ರ ಸಾಧ್ಯ ಅಣ್ಣ, ಇದೊಂದು ಕೆಲಸ ಮಾಡ್ಕೊಡು ಅಂತ ನಾ ಕೇಳೋಣ ಬಾ. ನೀನು ಏನೋ ನಮ್ ತಪ್ಪಾಯ್ತು ಮಾಡಿದ್ದು, ಅದನ್ನೆಲ್ಲ ಕ್ಷಮಿಸ್ಬಿಟ್ಟು ನನ್ನ ಚೆನ್ನಾಗಿ ಮಾತಾಡ್ಸು. ಹಿಂಗೆ ಸಮಸ್ಯೆ ಆಗೈತೆ, ನನ್ನ ಗಂಡನಿಂದ ನನ್ನ ಮಗನಿಂದ ಏನು ಪ್ರಯೋಜನ ಇಲ್ಲ. ಗಂಡನೂ ಬಂದ, ಅವನಿಗೂ ಅಷ್ಟು ಧೈರ್ಯ ಇಲ್ಲ. ನೀನು ಅದೇ ಒಂದಿಷ್ಟು ಅಲ್ಲಿ ಇಲ್ಲಿ ಓಡಾಡಿದ್ಯಾ ರಾಜಕೀಯದವ್ರನ್ನ, ಪೊಲೀಸ್ ಗಿಲ್ಸ್ ಗೊತ್ತಿರ್ತಾರೆ. ಒಂದಿಷ್ಟು ಪೊಲೀಸ್ನವ್ರಿಗೆ ಏನಾದರೂ ಹೇಳಿ ಎದುರಿಸಿ ಇವನ್ನ ಮನೆ ಬಿಟ್ಟು ಕಳಿಸು. ಡೈವರ್ಸ್ ತಗೊಂಡು ನಮ್ಮ ಮಾಯ ಇನ್ನೊಂದು ಮದುವೆ ಆಗ್ತಾಳೆ ಅಂತ ಹೇಳ್ತೀನಿ. ನೋಡೋಣ ಅದೆಲ್ಲಿ ಏನಂತಾನೆ ಅಂತ. ಅಯ್ಯೋ, ಇದಕ್ಕೆಲ್ಲ ಒಪ್ತಾರೇನಮ್ಮ? ಅವತ್ತೇ ಎಷ್ಟು ಬಾಯಿಗೆ ಬಂದಂಗೆ ಬೈದು ಜೈಲ್ನಾಗಿದ್ರು ಒಂದು ಸ್ವಲ್ಪ ತಂಗಿ ಅಂತ ನೋಡಕ್ಕೂ ಬರಲಿಲ್ಲ. ಅಂಥವ್ರು ನನಗೆ ಸಹಾಯ ಮಾಡ್ತಾರ ಹೇಳು? ಅಲ್ಲೇ ಇರೋದು. ಏನಾದ್ರೂ ನಾನು ಚೆನ್ನಾಗಿ ಮಾತಾಡಿಸಿ ನಮಗೆ ಸಹಾಯ ಮಾಡಲ್ಲ ಅಂತಂದ್ರೆ ಕೇಸ್ ಹಾಕ್ತೀನಿ ಅಂತ ಹೇಳ್ತೀನಿ. ನಮ್ಮ ಅಪ್ಪನ ಆಸ್ತಿ ಮೇಲೆ ಕೇಸ್ ಹಾಕ್ತೀನಿ. ಬಾ, ನನಗೆ ಮೋಸ ಮಾಡ್ಯವ್ ನಮ್ಮ ಅಣ್ಣಯ್ಯ, ನಮ್ಮ ಅಪ್ಪನ ಆಸ್ತಿನಿ ಎಲ್ಲ ಅವನೇ ನುಂಗಿ ನೀರು ಕುಡ್ದೇನೆ ಅಂತ ಕೇಸ್ ಹಾಕ್ತೀನಿ ಅಂತನ ಎದುರಿಸ್ತೀನಿ. ಅವಾಗ ಗೊತ್ತಾಗುತ್ತೆ ಕೇಸ್ ಹಾಕಿದ್ರೆ ಅವನಿಗೆ. ಯಾಕೆ ನಮ್ಮಣ್ಣ ಇದ್ದರಾಗ ನಾನು ಬಿಡು ಚೆನ್ನಾಗಿರ್ಲಿ ಅಂತಾನ ನಾನು ಸುಮ್ಮನೆ ಆದ್ನಲ್ಲ ಇಷ್ಟು ದಿನ ಆಸ್ತಿ ಕೇಳ್ದಂಗೆ. ಅದಕ್ಕೆ ನೋಡ್ದ ಏನೋ ಚಿಕ್ಕ ತಪ್ಪಾಗೈತಿ, ಕ್ಷಮಿಸು ಅಂತ ಕೇಳ್ದಂಗೆಲ್ಲನ ಅತಿ ಆಯ್ತು ಇವ್ರದ್ದು. ಯಾಕನ ಬಾ ನೋಡೋಣ ಅದೇಲಿ ಏನಂತಾರೆ ಅಂತಾನ. ಮರ್ತಿರ್ತಾರ ಅಥವಾ ಇನ್ನಾನ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತಾನ ಅಂತಾನ. ಹೋಗಿ ಸುಮ್ಮನೆ ಕೇಸ್ ಹಾಕಮ್ಮ. ಏನು ಅವ್ರ ಮತಕ್ಕೆ ಹೋಗಿ ಏನು ಹೇಳ್ದಿದ್ರೆ ಹೇಳಿ ಯಾಕೋ ಆಗ್ತೀಯ? ಸುಮ್ಮನೆ ಬಾ, ನಿನಗೆ ಗೊತ್ತಾಗಲ್ಲ. ಅಣ್ಣ ಅಣ್ಣ, ಅತ್ಗೆ ಚೆನ್ನಾಗಿದ್ದೀರ ಅತ್ಗೆ? ಅಣ್ಣ ಇದ್ದಾನ ಮನೇಲಿ? ಅವನ ಹತ್ರ ಏನೋ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಇದ್ರೆ ಕರೀರಿ ಅತ್ಗೆ. ಅಣ್ಣನ? ಯಾವ ಅಣ್ಣ ಇದ್ದ ನಿನಗೆ? ಅಣ್ಣನೂ ಇಲ್ಲ ಗಿಣ್ಣನೂ ಇಲ್ಲ. ಅಣ್ಣ ಅನ್ನೋನು ಅವತ್ತೇ ಸತ್ತೋದ. ಯಾವಾಗ ನೀನು ನನ್ನ ಮಕ್ಳ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಅದು ಇದನ್ನು ಮಾಡ್ದೆ, ಅವತ್ತೇನೆ ನಿಮ್ಮ ಅಣ್ಣ ಯಾಕೆ ಸತ್ತೋದ್ರು? ಹೋಗು, ಈ ಮಂತಕ್ಕೆ ಬರಬೇಡ ನೀನು. ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಅಯ್ಯೋ ಅದಕ್ಕೆ ಏನೋ ಮಾಡಕ್ ಹೋಗಿ ಅದು ಏನೋ ಆಯ್ತು, ತಮಾಷೆ ಮಾಡಕ್ ಹೋಗಿ ಅಮಾಸೆ ಆಯ್ತು ಅಂತಾರಲ್ಲ, ಹಂಗಾಯ್ತು ಅಷ್ಟೇ. ನನ್ನ ತಮಾಷೆಗೆ ಹಂಗೆ ಮಾಡಕ್ ಹೋಗಿದ್ದು ಅಷ್ಟೇ. ಅದು ಏನೇನೋ ಆಗಿ ನಾನು ಜೈಲಿಗೆ ಹೋಗಿ ಬುದ್ಧಿ ಕಲ್ತ್ಕೊಂಡಿದ್ದೀನಿ. ಹಂಗೆ ಮಾಡಬಾರ್ದಾಗಿತ್ತು ಅಂತ ನನಗೆ ಈಗ ಗೊತ್ತಾಗ್ತಿದೆ. ನನಗೆ ಕ್ಷಮಿಸ್ಬಿಡಿ ಅತ್ತಿಗೆ. ಕ್ಷಮೇನೂ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಹೋಗು, ಇನ್ನೊಂದು ನಾಟಕ ಮಾಡಕ್ ಬರಬೇಡ ನೀನಿಲ್ಲಿ. ನನಗೆ ಗೊತ್ತಿದೆ, ನಮಗೆ ಅವಾಗಲೇ ಇತ್ತು ನನಗೆ ಸಿಟ್ಟು ನಿನ್ನ ಮೇಲೆ. ನಂದಿನಿ ಕೊಡ್ಲಿಲ್ಲ ಅಂತನ ಅವಳ ಮೇಲೆ ಎಷ್ಟು ದ್ವೇಷ ಮಾಡ್ತಿದ್ದೆ. ಅವಳ ಕಂಡ್ರೆ ಆಗ್ತಿರ್ಲಿಲ್ಲ. ಹೋದ್ರೆ ಹೋಗ್ಲಿ ಬಿಡತ್ಲಾಗೆ, ಏನ್ ಮಾಡಕ್ಕಾಗುತ್ತೆ ಮಗುಗೆ? ನನ್ನ ಮಗಳನ್ನ ಕೊಡ್ಲಿಲ್ಲ ಅನ್ನೋ ಸಿಟ್ಟಿಗೆ ಏನೋ ಮಾತಾಡ್ಕೊಂಡ್ರಿ ಅಂತಾನ ಸುಮ್ಮನಾಗ್ತಿದ್ದೆ ನಾನು. ನಿಮ್ಮ ಅಣ್ಣನೂ ಸುಮ್ಮನಾಗಿತ್ತು, ಬಿಡತ್ಲಾಗ ಹೋಗ್ಲಿ ಅಂತಾನ. ಆದ್ರೆ ನೀನು ಇಲ್ಲಿವರೆಗೂ ಬತ್ತಿ ಅಂತ ನನಗಂತೂ ಗೊತ್ತಿರ್ಲಿಲ್ಲ. ಅಣ್ಣ ಅಣ್ಣ, ಎಲ್ಗೋಗಿದ್ದು ಅಣ್ಣ? ಬಾರೋ ಅಣ್ಣ, ಈ ತಂಗಿನ ಮಾತಾಡ್ಸ್ಬೇಕು ಅಂತ ಅನ್ಸಲ್ವಾ? ಯಾವ ತಂಗಿ? ನನ್ಗೆ ಯಾವ ತಂಗಿನೂ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಹೋಗ್ತಾ ಇರು, ನೀನು ಯಾರೋ ನನಗೆ ಗೊತ್ತಿಲ್ಲ. ಏನ್ ಮಾವ ಹಿಂಗಂತ ಇದ್ದೀರಾ? ಅಮ್ಮ ಯಾವಾಗ್ಲೂ ನೀವು ಮಾತಾಡ್ಸ್ತಾ ಇಲ್ದಿರೋದಕ್ಕೆ ಎಷ್ಟು ಬೇಜಾರಾಗಿದ್ದಾರೆ ಗೊತ್ತಾ? ಮುಂಚೆ ಎಷ್ಟು ಚೆನ್ನಾಗಿ ಮಾತಾಡ್ಸೋ ನಮ್ಮ ಅಣ್ಣ, ಆದ್ರೆ ಇವಾಗ ಮಾತಾಡ್ಸೋದೇ ಇಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಮಾತಾಡ್ಸ್ಕೊಂಡು ನಿಮ್ಮ ಹತ್ರ ಒಂದು ಸಹಾಯ ಕೇಳೋಣ ಅಂತ ಬಂದಿದ್ದಾರೆ. ಅತ್ತೇನೂ ಹಿಂಗೆ ಮಾತಾಡುತ್ತೆ, ನೀವೂ ಈ ತರ ಸಿಟ್ಟಲ್ಲಿ ಮಾತಾಡ್ತಿರಲ್ಲ ಮಾವ. ಒಳಕ್ಕೂ ಕರೆಯೋದಿಲ್ವಾ? ಯಾರು? ಯಾವ ತಂಗಿ? ಯಾವಣ್ಣ ಇದ್ದಾನೆ? ನೀನು ಯೋಚನೆ ಮಾಡಬೇಕಾಗಿತ್ತು. ಯಾವಂದೋ ಯಾರ್ದ್ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಮಕ್ಕಳನ್ನೇನೆ ಜೈಲಿಗೆ ಹಾಕ್ಬೇಕು ಅಂತ ನನ್ನ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿದ್ದಲ್ಲ, ಅವಾಗ ನೆನಪಾಗ್ಲಿಲ್ವಾ ನಮ್ಮ ಅಣ್ಣಯ್ಯ ಅನ್ನೋದು? ಹೇಳೇ ಜಯಮ್ಮ, ಈಗ ಬಂದಿದ್ಯಾ ಅಣ್ಣ ಅಂತಾನ? ಏನಂತ ಮಕ್ಕ ಇಕ್ಕ ಬಂದಿದ್ಯಾ? ಸುಮ್ಮನೆ ಹೋಗ್ತಾ ಇರು. ಮಾಯಾ, ಕರ್ಕೊಂಡೋಗು ನಿಮ್ಮ ಅಮ್ಮನ. ಹೇಳಿದ್ನಲ್ಲ ಅಣ್ಣ, ಏನೋ ತಮಾಷೆ ಮಾಡಕ್ ಹೋಗೋದು, ಇನ್ನೇನೋ ಆಯ್ತು ಅಂತನ. ಕ್ಷಮಿಸ್ಬಿಡು, ಹೋಗ್ಲಿ, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ಮುಂಚೆ ತರನೇ ನನ್ನ ಚೆನ್ನಾಗಿ ಮಾತಾಡ್ಸು. ನನ್ನ ಗಂಡನು ಬುದ್ಧಿವಂತಲ್ಲ, ನನ್ನ ಮಕ್ಕಳು ಬುದ್ಧಿವಂತರಲ್ಲ. ಏನೋ ನನ್ನ ಮಗಳಿಗೆ ದೊಡ್ಡ ಸಂಬಂಧ ಅಂತ ನಾವು ಮೋಸ ಹೋಗ್ಬಿಟ್ಟಿದೀವಿ. ಅಮೇರಿಕಾ ಅದು ಇದು ಅದಕ್ಕೆ ಹೆಂಗಾದ್ರೂ ಮಾಡಿ ಅವನಿಂದ ಬಿಡುಗಡೆ ಮಾಡಿಸ್ಕೊಂಬನಂತ ಡೈವರ್ಸ್ ಕೊಡು ಅಂದ್ರೆ ಡೈವರ್ಸ್ ಕೊಡ್ತಾ ಇಲ್ಲ ಮಾಯನ್ ಗಂಡ. ಮನೆ ಬಿಟ್ಟು ಹೋಗ್ರಿ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಅವರಿಂದ ನಮ್ಗೆ ಒಳ್ಳೆ ಹಿಂಸೆ ಆದಂಗ ಐತೆ. ಆ ಕೋತಿ ಅಂತ ಮಕ್ಕಳನ್ಗೆ ನನ್ನ ಮಗಳು ಅಂತ ಸುಂದರಿನ ಹೆಂಗ್ ಕೊಡಕ್ಕಾಗುತ್ತೆ ಹೇಳು? ಅದಕ್ಕೆ ಅವಳು
ಆಚೆ ಕಳಿಸು ಡೈವರ್ಸ್ ಕೊಡಿಸು ಅಂತಿದ್ದಾಳೆ. ಅವ್ನು ಕೊಡಲ್ಲ ಅಂತಿದ್ದಾನೆ. ಜೊತೆಗೆ ಅವ್ರ ಅಮ್ಮ ಬೇರೆ ಬಂದು ನಮ್ಮನೆಗೆ ಸೆಟ್ಲ್ ಆಗ್ಯವಳೆ. ಹೆಂಗಾದ್ರೂ ಮಾಡಿ ಇದರಿಂದ ನಮ್ಮನ್ನ ಬಚಾವ್ ಮಾಡು ಅಣ್ಣ. ನಾನು ಇನ್ನೇನು ಕೇಳಲ್ಲ ನಿನ್ನಿಂದನ. ಆಹಾ ನಿನ್ನ ಮಗಳಿಗೆ ಏನಾನ ತೊಂದರೆ ಆಯ್ತು ಅಂತನ ಹೆಂಗೆ ಬಿಕ್ಕಿ ಬಿಕ್ಕಿ ಹೇಳ್ಕೊಂಡು ನಿಮ್ಮ ಅಣ್ಣನ ಸಹಾಯ ಮಾಡೋಣ ಅಂತ ಕೇಳ್ತಾ ಇದ್ಯಾ. ಅದೇ ಅಣ್ಣನ ಮಕ್ಕಳಿಗೆ ನೀನು ತೊಂದರೆ ಕೊಡಕ್ ಹೋಗಿದ್ದಲ್ಲ, ಜೈಲಿಗೆ ಹಾಕ್ಬೇಕು ಅಂತ ನೋಡ್ದಲ್ಲ, ನಿನ್ ಕ್ಷಮಿಸ್ಬೇಕೆ? ನಿನ್ನ ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನಿಮ್ಮ ಅಣ್ಣಯ್ಯ ನಿನಗೆ ಸಹಾಯ ಮಾಡ್ಬೇಕಾ? ಆ ದೇವ್ರು ನೋಡ್ತಾ ಇರ್ತಾನೆ ಯಾರು ಏನ್ ಮಾಡ್ತಾರೆ ಅಂತ. ಅದಕ್ಕೆ ಮತ್ತೀಗ ನಿನಗೆ ಅಂತ ಸೊಸೆ ಅಲ್ಲ ಅಂತ ಅಳಿಯ ಸಿಕ್ಕಿರೋದು. ಸೊಸೆ ಬಿಡು, ಏನೋ ಪರವಾಗಿಲ್ಲ, ಒಳ್ಳೆ ಹುಡುಗಿ ಅಂತ ಕಾಣುತ್ತೆ. ನಿನ್ನ ಮಗನೇ ಸರಿ ಇಲ್ಲ ಅಂತ ಹುಡುಗಿ ಸಿಕ್ಕಿರೋದು ಹೆಚ್ಚು ಅವನಿಗೆ. ನೀನು ಅತಿ ಆಸೆಳು ಅಣ್ಣ ಇನ್ನೇ ಮೀರಿಸ್ಬೇಕು. ಅವನ ಮಗಳು ಯಾವನ್ನ ಹೊಸ ಮೇಸನ್ ಜೊತೆಗೆ ಓಡೋದ್ಲು. ನನ್ನ ಮಗಳು ಅಮೇರಿಕಾದವನ ಜೊತೆಗೆ ಮದುವೆ ಆಗ್ತಾಳೆ ಅಂತ ನಾವು ಊರು ತುಂಬಾ ಸಾರ್ಕೊಂಡು ಓಡಾಡ್ತಿದ್ದೆ. ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೆ ಇದೆಲ್ಲನ? ಅಯ್ಯೋ ಅತ್ತಿಗೆ, ಅದೆಲ್ಲ ಆಗೋಗಿರೋ ಕತೆ ಆಗೋಗಿರೋದು ಯಾಕೆ ಇವಾಗ ಹೇಳ್ತೀರಾ? ಏನೋ ನನ್ನ ಮಗುಗೆ ನಂದಿನಿ ಮಾಡ್ಕೋಬೇಕು ಅಂತ ಆಸೆ ಇತ್ತು, ನೀವು ಕೊಡ್ಲಿಲ್ವಲ್ಲ, ಅದಕ್ಕೆ ಹೋಗಿ ಹೋಗಿ ಆ ಸಮಸ್ಯೆ ಮದುವೆ ಆದ್ಲು ನಮ್ಮ ಅಣ್ಣನ ಮಗಳು ಅಂತ ನನಗೂ ಸಿಟ್ಟು ಬಂತು. ಅದಕ್ಕೆ ಅವಳು ನನ್ನ ಮಗನ ಮದುವೆ ಆಗ್ಲಿಲ್ವಲ್ಲ ಅನ್ನೋ ಅದೊಂದು ಸಿಟ್ಟಿತ್ತು ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಇರ್ಲಿಲ್ಲ ನಿಮ್ಮ ಮೇಲಾಗ್ಲಿ ಅವಳ ಮೇಲಾಗ್ಲಿ. ಈಗ ನನ್ನ ಮಗಳು ಚೆನ್ನಾಗೇ ಇದ್ದಾಳೆ, ಹೊಸ ಮೆಸ್ಸನ್ನು ಕಟ್ಕೊಂಡ್ರು. ನಿನ್ನ ಮಗಳು ಅಮೇರಿಕದನ್ ಕಟ್ಕೊಂಡು ಎಷ್ಟು ಸುಖವಾಗಿದ್ದಾಳೆ ಅಂತ ನಾವು ನೋಡ್ತಾ ಇದ್ದೀವಲ್ಲ. ಹೋಗು ಸುಮ್ಮನೆ, ಇಲ್ಲಿ ಯಾರೂ ನಿನ್ ಕಣ್ಣೀರಿಗೆ ಕರ್ಗಾರಿಲ್ಲ. ಇದೇ ನಿನ್ ಕೊನೆ ಮಾತಾ? ಹೇಳು. ಕೊನೆ ಮಾತು ಅದೇ, ಮೊದಲನೇ ಮಾತುನು ಅದೇನಿ. ನಾನು ಏನೋ ತಂಗಿ ಮೇಲಿನ ಪ್ರೀತಿಯಿಂದನ ನೀನು ಕ್ಷಮಿಸ್ತೀಯ ಅಂತಾನ ಇಷ್ಟೊತ್ತು ಸಮಾಧಾನದಿಂದ ಮಾತಾಡ್ದೆ. ಆದ್ರೆ ನೀವಿಬ್ರು ನನ್ನ ಕ್ಷಮಿಸಂಗ್ ಕಾಣಲ್ಲ. ಆಯ್ತು, ನಾನು ಏನ್ ಮಾಡ್ಬೇಕಾದನ್ನ ಮಾಡ್ತೀನಿ. ಏನೇ ಮಾಡ್ತೀಯ ನೀನು? ಏನ್ ಎದುರಿಸ್ತಾ ಇದೀಯ ನಮ್ಮನ್ನ? ಏನ್ ಎದ್ರಕೊಂಡ್ಬಿಡ್ತೀವ? ನೀನು ಎದುರಿಸಿದ ತಕ್ಷಣ ಹೋಗು, ಅದೇನ್ ಮಾಡ್ತೀಯ ಮಾಡೋಗ ಹೋಗಿ. ನಾವೇನು ಎದ್ರಕೊಂಬಂಗಿಲ್ಲ. ನಡಿ, ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ? ಅದೇನ್ ಹೇಳ್ತೀಯ ಹೇಳು. ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಕೋರ್ಟಿಗೆ ಹೋಗ್ತೀನಿ. ಕೋರ್ಟಿಗ? ಯಾವ ಕೋರ್ಟ್ಗಾದ್ರೂ ಹೋಗು, ಏನು ಅಂತ ಹೋಗಿ ಹೇಳ್ತೀಯ? ಕೋರ್ಟ್ನಾಗ ಹೋಗಿ ನಿನಗೆ ಬುದ್ಧಿ ಇದ್ರೆ ಅಲ್ವಾ ಕೋರ್ಟಿಗೆ ಹೋಗ್ತಾ ಅಂತ. ಕೋರ್ಟಿಗೆ ಹೋಗು, ಅದು ಯಾವ ಕೋರ್ಟಿಗೆ ಹೋಗ್ತೀಯ? ಅಣ್ಣ, ನನಗೇನು ಬುದ್ಧಿ ಇಲ್ಲ ಅಂತ ಅನ್ಕೋಬೇಡ. ನನಗೂ ಬುದ್ಧಿ ಇದೆ. ಅಪ್ಪನ ಆಸ್ತಿಲಿ ನೀನು ನನಗೊಂದು ಬಿಡಿಗಾಸನು ಕೊಡ್ಲಿಲ್ಲ. ಎಲ್ಲನ ನೀನೇ ಮಾಡ್ಕೊಂಡಿದ್ಯಾ. ಅಡಿಕೆ ತೋಟ, ತೆಂಗಿನ ತೋಟ, ಆಮೇಲೆ ಸೈಟು ಎಲ್ಲನ ನೀನೇ ತಗೊಂಡಿದ್ಯಾ. ಒಡವೆ ವಸ್ತ್ರ ಎಲ್ಲನ. ನಾನು ಇದುವರೆಗೂ ನಿನ್ನ ಅಪ್ಪನ ಆಸ್ತಿಗೆ ಎಷ್ಟೈತೆ, ಎಷ್ಟು ದುಡ್ಡಿತ್ತು, ಎಷ್ಟು ಒಡವೆ ಇತ್ತು, ಆಸ್ತಿ ಎಷ್ಟೈತೆ ಅಂತ ನಾ ಕೇಳಲಿಲ್ಲ. ಎಲ್ಲನ ನಿನ್ನ ಹೆಸರು ಮಾಡ್ಕೊಂಡು ಸುಮ್ಮನಾದೆ. ಬಿಡು, ನಮ್ಮಣ್ಣ ಚೆನ್ನಾಗಿರ್ಲಿ ಅಂತ ಸುಮ್ಮನಿದ್ದೆ. ಆದ್ರೆ ಇನ್ಮೇಲೆ ನೋಡು, ನನಗೆ ಭಾಗ ಕೊಡ್ದಂಗೆ ಮೋಸ ಮಾಡಿದ್ಯಾ ಅಂತ ನಾ ಕೋರ್ಟ್ನ ಹೋಗಿ ಕೇಸ್ ಹಾಕ್ತೀನಿ. ಅವಾಗ ಏನ್ ಮಾಡ್ತೀಯ? ಕೇಸ್ ಹಾಕ್ತೀಯ? ಹೋಗಿ. ನಿನಗೆ ಅದೇನು ಬರುತ್ತೋ, ಅದೇನು ತಿರುವಿಕೆಂತೀಯೋ ತಿರುವಿಕೆ ಕೇಸ್ ಹಾಕ್ಯಂಡು ನೋಡೇ ಬಿಡೋಣ. ಅದೆಲ್ಲಿ ಹೇಳಿದ್ರೆ ನಿನಗೆ ಸ್ವಲ್ಪನೂ ಇದಿಲ್ಲ ಅಲ್ವಾ? ಇವಳ ಕೈಲಿ ಏನಾಗುತ್ತೆ ಅಂತನಾ ನಿನ್ನ ಮಾತಿನ ದಾಟಿ. ನಾವು ಬಡವರೇ ಆಗಿರ್ಬೋದು, ನಮಗೂ ಕಾನೂನು ಗೊತ್ತೈತೆ. ನನ್ನ ಮಗಳೂ ಓದೇವಳೆ, ಅವಳಿಗೂ ಗೊತ್ತೈತೆ ಲಾಯರು, ಕೋರ್ಟು ಎಲ್ಲನ ಹೆಂಗ್ ಮಾತಾಡ್ಬೇಕು, ಏನ್ ಹೇಳ್ಬೇಕು, ಏನೇನ್ ಸಾಕ್ಷಿ ಕೊಡ್ಬೇಕು ಅಂತ ಎಲ್ಲ ಸಾಕ್ಷಿನೂ ಕೊಡ್ತೀವಿ, ನಮ್ಮ ಹತ್ರ ಐತೆ. ನೀನ್ ಅಂದ್ಕೊಂಡಿರ್ಬೋದು ನಾನು ಶ್ರೀಮಂತ, ಇವಳ ಕೈಲಿ ಏನಾಗುತ್ತೆ ಅಂತಾನ. ಸುಮ್ಮನೆ ಎದುರ್ಸಕ್ ಬಂದೇವಳೆ ಅಂತಾನ. ನೋಡ್ತಾ ಇರು, ನೀನಾಗಿ ನೀನೇನೆ ಜಯಮ್ಮ ನನ್ನ ತಪ್ಪಾಯ್ತು, ಹಿಂಗೆಲ್ಲ ಕೋರ್ಟಿಗೆ ಹಾಕ್ಬೇಡ ಅಂತ ನೀನೇ ಬಂದು ಕೇಳ್ಕೋಬೇಕು. ಹಂಗಾಗುತ್ತೆ ಪರಿಸ್ಥಿತಿ. ನೋಡು, ಯೋಚನೆ ಮಾಡು, ಈಗಲೇನೆ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಏನೋ ಆಗಿರೋದನ್ನೆಲ್ಲ ಮರೆತು ಚೆನ್ನಾಗಿರೋಣ. ನನ್ನ ಮಗಳಿಗೆ ಅವನಿಂದ ಬಿಡುಗಡೆ ಕೊಡಿಸಿ ಒಳ್ಳೆ ಹುಡುಗನ ತಂದು ಮದುವೆ ಮಾಡಿದ್ರೆ ಅಷ್ಟೇ ಸಾಕು. ನನಗಿನ್ನೇನು ಆಸ್ತಿ ಬೇಡ. ಓಹೋ, ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ಹೋಗು, ನಾನು ಯಾವ ಆಸ್ತಿನೂ ಕೊಡಲ್ಲ, ನಿನ್ನ ಜೊತೆ ನಾನು ಮಾತಾಡೋದು ಇಲ್ಲ. ಅದೇನು ತಿರುಕೆಪ್ತೀಯೋ, ಅದೇನು ಕೇಸ್ ಹಾಕ್ತೀಯೋ ಹಾಕಿ ಹೋಗು, ನಾನು ಅಲ್ಲೇ ಉತ್ತರ ಕೊಡ್ತೀನಿ ಕೋರ್ಟ್ನಾಗೇನೆ. ನಾನೇನು ಎದ್ರಕೊಂಬಂಗಿಲ್ಲ, ನನಗೆ ಗೊತ್ತಿದೆ ಯಾವ ಆಸ್ತಿ ನಾನು ಮಾಡ್ಕೊಂಡಿದ್ದೀನಿ, ಯಾವ್ದು ಅಪ್ಪಯಿಂದ ಐತೆ, ಯಾವುದು ನಿನಗೆ ಕೇಸ್ ಹಾಕಕ್ಕಾಗುತ್ತೋ ಇಲ್ಲವೋ ಅಂತ ಎಲ್ಲ ತಿಳ್ಕೊಂಡೇನೆ ನಾನು ಮಾಡ್ಕೊಂಡಿರೋದು. ಹೋಗು. ಹೋಗ್ತೀನಿ. ನೋಡ್ತಾ ಇರು. ಅಮ್ಮ ಬಾರಮ್ಮ ಹೋಗೋಣ. ನಾನು ಹೇಳಿದೆ ಅಲ್ಲಿನೇ. ಬೇಡ ಕಣಮ್ಮ, ಅವರೆಲ್ಲನ ದೊಡ್ಡ ಮನುಷ್ಯ ಆಗ್ಯವ್ರೆ, ನಮ್ಮ ಮಾತಿಗೆಲ್ಲ ಬೆಲೆ ಕೊಡಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಯಾಕೆ ಮರ್ಯಾದೆ ಕಳ್ಕೊಂಬೋದು ಅಂತಾನ. ನಮ್ಮ ಅಣ್ಣ ದೊಡ್ಡವನು ಕ್ಷಮಿಸ್ತಾನೆ ಅಂತ ಬಂದೆ. ಇಲ್ಲಿ ನೋಡು ಎಂತ ಮರ್ಯಾದೆ ಆಯ್ತು. ಒಳಕ್ಕೂ ಕರಿದಂಗೆ ಬಾಗ್ಲಾಗೆ ನಿಂತ್ಕೊಂಡು ಎಂತೆಂತ ಮಾತಂತಾರೆ ಅತ್ತೇನು ಮಾವನು. ಬಾ, ಸುಮ್ಮನೆ ಯಾಕೆ ಇಲ್ಲಿ ನಿಂತ್ಕೊಂಡು ಅವಮಾನ ಅನ್ಭವಿಸ್ತೀಯ? ಅಣ್ಣ ಐತೆ ಕಣ ನಿನ್ಗೆ. ಅರ್ಧ ಭಾಗ ತೆಗಿಸ್ಲಿಲ್ಲ ಅಂದ್ರೆ ನಾನು ಜಯ್ಯಮ್ಮನೇ ಅಲ್ಲ, ಏಮಯ್ಯ. ರೀ ಏನ್ರಿ ಇದು ಹಿಂಗಾಗೋಯ್ತು? ಇವಳು ಕೋರ್ಟ್ನಾಗ ಹಾಕಿದ್ರೆ ಈ ಅರ್ಧ ಭಾಗ ಕೊಡ್ಬೇಕಾ? ಈಗ ಬೇರೆ ಹೆಣ್ಮಕ್ಳಿಗೂ ಪಾಲ್ ಕೊಡ್ಬೇಕು ಅಂತ ಬೇರೆ ಹೇಳ್ತಾರೆ. ಹಂಗೆಲ್ಲ ಏನೂ ಆಗಲ್ಲ, ನಡಿ ನೀನು ನಡಿ. ಅವಳು ಸುಮ್ಮನೆ ಎದುರ್ಸಕ್ಕೆ ಬಂದೇವಳು ಅಷ್ಟೇನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.